ಜೋರು ಒಬ್ರು ನಿಧಾನ ಅಂದ್ರೆ ಅದು ಹೆಂಗ್ ಬಾಡಿ ಆಫ್ ಮಾಡಪ್ಪ ಸಾಕು ಆಫ್ ಮಾಡು ವಿಡಿಯೋನ್ನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇದೊಂದು ಮದುವೆ ವಿಡಿಯೋ ಮಾತ್ರ ಪಾರ್ಟ್ 2ನಲ್ಲಿ ಮಿಸ್ ಆಗಿತ್ತು, ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ಈ ಪಾರ್ಟ್ 3 ವಿಡಿಯೋದಲ್ಲಿ ಏನಿದೆ ಅಂದರೆ ಮದುವೆ ಆದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮತ್ತು ಹಾಲು ಉಕ್ಸೋದು ಅದೆಲ್ಲ ನಿಮಗೆ ಕವರ್ ಮಾಡಿದ್ದೀನಿ. ನೋಡ್ತಾ ಮದುವೆ ಹೇಗೆ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ಮಳೆ ಮಾತ್ರ ಬಿಟ್ಟೇ ಇಲ್ಲ, ಇನ್ನೂ ತುಂಬಾ ಮಳೆ ಬರ್ತಾ ಇದೆ. ಇವರಿಬ್ಬರ ಈ ಲೈಫ್ ಟೈಮ್ ಬ್ಯೂಟಿಫುಲ್ ಮೂಮೆಂಟ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅನ್ನೋದೇ ನನಗೊಂದು ಖುಷಿ ವಿಷಯ. ಯಾಕಂದರೆ ಇವ್ರು ಯಾವಾಗಲೇ ನನ್ನ ಚಾನಲ್ನ ಓಪನ್ ಮಾಡ್ಕೊಂಡು ನೋಡೋದು ಈ ವಿಡಿಯೋ ಇದ್ದೇ ಇರುತ್ತೆ, ಅವ್ರ ಮುಖದಲ್ಲಿ ಖುಷಿ ಬಂದೇ ಬರುತ್ತೆ. ಹಾಗಾಗಿ ಒಂಥರ ನನಗೂ ಖುಷಿನೇ. ಮದುವೆ ಎಲ್ಲ ಮುಗಿಸಿ ಮನೆಗೆ ಬಂದರೆ ಇಲ್ಲಿ ಹುಡುಗಿನ ಅಂದರೆ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇತ್ತು. ಅಂದರೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಹುಡುಗಿ ಮನೆಯಿಂದ 5 ಜನ ಬಂದಿದ್ದರು. ಅವರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾಯಿದ್ರು ಮನೆಯಿಂದ ಆಚೆನೇ ಕೂತ್ಕೊಂಡು. ಆ ಟೈಮಲ್ಲಿ ನಾವು ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡು ಹುಡುಗಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಆದಷ್ಟು ವಾಯ್ಸ್ ಓವರ್ ಕೊಡ್ದೇನೆ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಅದಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಈಗ ಹೋಗೈತೆ ಕರೆಂಟ್ ಇದೆಲ್ಲ ಆದ್ಮೇಲೆ ಮತ್ತೆ ಇದೆಲ್ಲ ಹಾಳಾಗುತ್ತಿಲ್ಲ. ಅವರೆಲ್ಲ ಬಂದಾದ್ಮೇಲೆ ಇಡಿ. ಅಮ್ಮ ಲೈಟ್ ಹೊರಗಡೆ ಆಚೆದು ಹಾಕಿ. ಹಾಂ ಸಾಕು ಜೋಪಾನ ನೀನು ಅಲ್ಲಿ ಎಲ್ಲಾನು ಖಾಲಿ ಮಾಡಿ ಇಟ್ಬಿಡಪ್ಪ, ಇವಾಗ ಪೂಜೆ ಮಾಡ್ಲಿ ಅದಕ್ಕೂ ಸೇರಿ. ದೇವ್ರ ಮನೇಲಿ ಇಡ್ತೀರಾ? ಸೊಸೆ ಒಂದ್ರಲ್ಲಿ ಪಾಸ್ ರಂಗೋಲಿ ಹಾಕಕ್ ಬರುತ್ತೆ, ಗೆರೆ ಎಳಿಯಕ್ ಬರುತ್ತೆ. ಅದೆಲ್ಲ ಎಲ್ಲಿ ಚೆಕ್ ಮಾಡಿದ್ವಿ. ಐದುವರೆಗೆ ಬಂದಿರ ನಾವು ಒಂದು ಲಕ್ಷ ಕೊಡ್ತಿದ್ದಾರೆ. ಪೂಜೆ ಮಾಡಬೇಕು.
ಅಲ್ಲಿ ಪೂಜೆ ಮಾಡಕ್ಕೆ ಒಬ್ರು ಜೋರು ಒಬ್ರು ನಿಧಾನ ಅಂದ್ರೆ ಅವ್ರು ಹೆಂಗ್ ಬಂದಿದ್ದಾರೆ. ಸೊಸೆನ ಪ್ರೀತಿಯಿಂದ ಹಾಗೆ ಖುಷಿಯಿಂದ ಮನೆ ತುಂಬಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಅಡುಗೆ ಮನೆಗೆ ಹೋಗಿ ಹಾಲು ಉಕ್ಕಿಸಿ ಆ ಹಾಲಿಂದ ಪಾಯಸ ಮಾಡಿ ಮನೆಯ ದೊಡ್ಡವ್ರಿಗೆ ಕೊಡ್ತಾರೆ. ಅದನ್ನು ಮಾಡೋದಕ್ಕೆ ಬಂದಿದ್ದಾರೆ. ಸೊಸೆಯಾಗಿ ಬಂದಂಥವಳು ಈ ಹಾಲು ಉಕ್ಸೋ ಮೂಲಕ ಈ ಹಾಲು ಉಕ್ಕೋ ರೀತಿಯೇ ನನ್ನ ಅತ್ತೆ ಮನೇನು ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯಿಂದ ಉಕ್ಕಲಿ ಅಂತ ಹೇಳಿ ಒಂದು ಮನಸಾರೆ ಅಂದ್ಕೊಂಡು ಹಾಲು ಉಕ್ಕಿಸ್ತಾರೆ. ಮುಂದೆ ಈ ಮನೆಯ ಪೂರ್ತಿ ಜವಾಬ್ದಾರಿ ಅಂದರೆ ಅಡುಗೆ ಮನೆ ಪೂರ್ತಿ ಜವಾಬ್ದಾರಿನೂ ನಂದೇ ಅಂತ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋ ಥರ ಇದಿರುತ್ತೆ. ಹಾಗಾಗಿ ಮೊದಲು ದೇವರಲ್ಲಿ ನಮಸ್ಕಾರ ಮಾಡಿಕೊಂಡು ಆ ಕಳಸಕ್ಕೆಲ್ಲ ಪೂಜೆ ಮಾಡಿ ಹಾಗೆ ಸ್ಟವ್ವಿಗೆ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹಾಲು ಉಕ್ಸೋದು. ನಿಮ್ಮನೆ ಸಿರಿ ಸಂಪತ್ತು ಹಾಲು ಉಕ್ದಂಗೆ ಉಕ್ಲಿ ಅಂತ ಹೇಳ್ಬಿಟ್ಟು ಸಕ್ಕರೆ ಹಾಕು. ಆಫ್ ಮಾಡಪ್ಪ, ಸಾಕು, ಆಫ್ ಮಾಡಿ. ಇದಾದ್ಮೇಲೆ ನಡೀತಾ ಇರೋದು ಒಂಥರ ಫನ್ನಿ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಗಂಡು ಹೆಣ್ಣು ಮನೆಗೆ ಬಂದಾಗ ಮನೆಗೆ ಒಳಗಡೆ ಬಿಡೋದಿಲ್ಲ, ಅವ್ರನ್ನ ಅಡ್ಡ ಹಾಕ್ತಾರೆ. ಆವಾಗ ಗಂಡು ಹೆಣ್ಣು ಮನ ಒಲಿಸಿ ಇಲ್ಲ ನಾವು ಒಳಗಡೆ ಬರ್ತೀವಿ ಜಾಗ ಬಿಡಿ ಅಂತ ಹೇಳಿ, ಆಮೇಲೆ ನಿಮಗೆ ಮಗ ಇದ್ದರೆ ನಮ್ಗೇನಾದರೂ ಮಗಳು ಹುಟ್ಟಿದ್ರೆ ನಮ್ಮ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ ವಚನ ಕೊಟ್ಟು ಮನೆ ಒಳಗಡೆ ಬಿಡಿಸ್ಕೊಳ್ಳುವಂಥ ಶಾಸ್ತ್ರ ತುಂಬಾ ಕ್ಯೂಟಾಗಿ ನಡೀತು. ಜಾಗ ಬಿಡಿ ಅಂತ, ಜಾಗ ಬಿಡಿ ಅನ್ನೋ ಆಗಲ್ಲ ಆಗಲ್ಲ ಅನ್ನೋ ಮೊದ್ಲುಟ್ಟಿದ್ ಮಗಳು ಕೊಡುವನು, ಅಮಿತ್ಗೆ ಮದ್ವೆ ಇದೆ, ಇವನೇ ಹುಡುಗ. ಮಗ ಹುಟ್ಟಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀವಿ ಹೇಳೋ? ಕೊಡ್ತೀವಿ. ಏನು ಹುಡುಗನೇ ಕೊಡ್ತೀಯೇನು? ಅಷ್ಟೇ ಎದೋಳ ಸಾಕು, ಎದೋಳು
ಹೋಗಿ ಫಾಸ್ಟಾಗಿ ಹೋಗ್ಬಿಡಿ. ಚೇತನನೇ ಸಿಗಾಕೊಂಡ ಕಳ್ಳ. ಚೂರು ಅಷ್ಟ ಬೇಡ ಬಾಯಿ ಕೊಡಿ ಸಾಕು. ಅಲ್ಲ ಚೇತನ್, ಅಯ್ಯೋ ಚೇತನ್ ಕೊಡ್ಬೇಕು ಅವಳು ತಿನ್ನಿಸ್ತಾಳೆ. ಚೇತನ್ ತಿನ್ಸ ಹಿಂಗೆ ನಂದು ನಿಂದು ಮಾತು ಅಂತ ಎಲ್ಲ ಬಾಳೆಹಣ್ಣಂಗಿರ್ಲಿ, ನಂದು ನಿಂದು ಮಾತು. ಎಲ್ಲ ಬಾಳೆಹಣ್ಣು ಹೇಳಿ ನಮಸ್ಕಾರ ಮಾಡಿ. ಅವಳಿಗೆ ನಮಸ್ಕಾರ ಮಾಡಿ ಎದ್ದಿಬ್ರು. ದಕ್ಷಿಣ ಕೊಡಿ ಈಗ ನೀವು. ಪಾದ ಇಡಿ, ದಕ್ಷಿಣ ಕೊಡಿ ಅವರಿಬ್ಬರಿಗೂ. ಹಂಗೆ ಈಗ ದಕ್ಷಿಣ ಕೊಡ್ಬೇಕಲ್ಲ ನೀವೇ ಚಿತ್ರ. ನಾನು ಕೊಡ್ಬೇಕು, ನಾನು ಕೊಡ್ಬೇಕು. ಮಗಳು ಕೊಡ್ತೀವಿ ಅಂತ ಒಪ್ಪಂದಿಲ್ವಾ? ನೀನು 1,000 ಇಟ್ಕೊಟ್ಬಿಡು. ನಾನು ಎದಳಲ್ಲ, ದಾರಿ ಬಿಡಲ್ಲ. 1,000 ರೂಪಾಯಿ ಇಡಿ. ನೀನು ಅವರಿಗೆ ನೀವೇ ಕೊಡ್ಬೇಕಾದ್ರೆ ಕಾಯಿ 500 ಇಡು. ಐನೂರಿಗೆ ಮಾತ್ರ ಖಾಲಿ ಬಿದ್ದು ದುಡ್ಡು ಕೊಡೋದು. ನೀವೆಲ್ಲ ಸರಿ, ಯೋಚನೆ ಮಾಡಿ ಕೂತಿರ್ತೀವಿ. ಏನಿಲ್ಲ, ತೆಗಿಬೇಕು ದುಡ್ಡು. ಅಲ್ಲಲ್ಲ, ಚಿತ್ರ ಕೊಡಬೇಕು. ನಮಸ್ಕಾರ ಮಾಡಿಲ್ವಾ? ಫಸ್ಟ್ ಹೇಳ್ಬೇಕು. ತಿರುಗಿ ಯಾವತ್ತೇ ಒಂದು ಫಸ್ಟ್ ಅವಳಿಗೆ ಹೇಳವತ್ತಿಗೆ ಕೂತಿ. ಏಯ್, ಏ ಅಲ್ಲಪ್ಪ, ವರದಕ್ಷಿಣೆ ತಾನೇ ಕೊಡ್ಬೇಕು, ಇವ್ರು ತಾನೇ ಅವ್ರಿಗೆ ಕೊಡ್ಬೇಕು, ಹುಡುಗಿ ಕಡೆಯವರು. ಈಗೆಲ್ಲ ಅದು ರೆಕಾರ್ಡ್ ಆಗ್ತಾ ಇದೆ. ಚಿತ್ರ ಎದಳು ಸುಮ್ಮನೆ ಅದೇನಿಲ್ಲ. ಹೇಳವ ಕೊನೆಗೂ ರೂಪಾಯಿ ಬಿಸಿ ಮುಂದಕ್ಕೆ ಬರಕ್ಕಿತ್ತು ಮತ್ತೆ. ಆಮೇಲೆ ಒಂಚೂರು ಈ ಕಡೆ ನೋಡಿ, ಇಲ್ಲಿ ಇಲ್ಲಿ. ಹಾ, ಇವಾಗ ಹೆಸರು ಹೇಳಿ. ಏನು ಸ್ವಲ್ಪ ನಾಚ್ಕೊಂಡು ಹೇಳ್ರಪ್ಪ. ಚೇರ್ ಕೊಡಿ, ಚೇರ್ ಮೇಲೆ ಕೂರ್ಸೋಣ. ಬೇಡ ಕೂರ್ಸ್ಬೇಕು, ಬೇರೆ ಕೂರ್ಸ್ಬೇಕು. ಬೇಡ ಅಂತ ಬಿಡಿ, ಚೇರ್ ಏನಾಯ್ತು? ಬೇಡ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನೋಡಿದ್ರಲ್ಲ, ಹೋಪ್ಸೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ನು ನಮಸ್ಕಾರ ಮಾಡಿದ್ದೆ ನಮ್ಮಿಬ್ಬರಿಗೆ, ವಿಡಿಯೋ ಮಾಡ್ತಿರೋರಿಗೆ. ಅಲ್ಲೂ ವ್ಯಾಲ್ಯೂ ಇಲ್ಲ ನಮಗೆ. ಅಲ್ಲ ಕಣ, ನನಗೆ ನಮಸ್ಕಾರ ಅಂದ್ರೆ ವಿಡಿಯೋ ನಮಸ್ಕಾರ ಮಾಡಿದೀಯಾ? ಇವಳು ನೋಡಿಲ್ಲಿ ನಂಗೆ ಇವನ್ಗೆ ಮಾಡಿದ್ ನೀನು ಮೊಬೈಲ್ಗೆ. ಇಲ್ಲಿಗೆ ಮದುವೆ ವಿಡಿಯೋಗಳ ಪಾರ್ಟ್ 3
ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನಿದ್ರು ನಂದು ಡೈಲಿ ವ್ಲಾಗ್ಸ್ಗಳು ಬರುತ್ತೆ, ಅದನ್ನು ನೋಡ್ತಾ ಇರಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಗಳನ್ನ ನೋಡ್ತೀರಾ ಆದರೆ ಶೇರ್ ಮಾಡೋದಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಲ್ಲ. ಏನು ಅದು 1 ಸೆಕೆಂಡ್ ಕೆಲಸ, ಅದನ್ನು ಮಾಡೋದ್ರಿಂದ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಮತ್ತು ಒಂಥರ ಎನರ್ಜಿ ಕೂಡ ಬರುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ, ವಿಡಿಯೋ ಪೂರ್ತಿ ನೋಡಾದಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮಾಡಿ ನೀವು ಹೇಳಿ. ಅರ್ತಿ ಮಾಡಿ.